ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಹಿಂದೆ ಇರಲಿಲ್ಲ ಅದು. ಅದಾಲತ್ ಅಂದರೆ ದಿಮಾಕು ಅಂತ ಅದ್ರ ಹೆಸರು. ಅಲ್ಲೇ ವಕ್ಫ್ ಬೋರ್ಡ್ನಲ್ಲೇ ಅರ್ಜಿ ಕೊಟ್ಟರೆ ಅಲ್ಲೇ ಬಗೆಹರಿತಿತ್ತು ಇದು. ಇದಕ್ಕೆ ಬಹಿರಂಗವಾಗಿ ಬಜಾರ್ದಾಗ ಬಂದು ಲಬ 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 ಅಂತ ಬುಂಬಡಿ ಹೊಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರ್ತವೆ. ಏನು ಸರ್, ಈ ನಿಮ್ಮ ವಕ್ಫ್ ಬೋರ್ಡಿನ ಮಾಡಿರ್ತಕ್ಕಂಥ ಪ್ರಮಾದಗಳಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ? ವಕ್ಫ್ ಬೋರ್ಡ್ ಮಾಡಿರ್ತಕ್ಕಂಥ ಪ್ರಮಾದ ಅಲ್ಲ. ವಕ್ಫ್ ಬೋರ್ಡು ವಕ್ಫ್ ಆಸ್ತಿ ಅಂತೇಳಿ ಯಾವಾಗ ಹೇಳ್ಬೇಕಾಯ್ತು ಹೇಳಲಾರ್ದೆ ಮಗು ಹುಟ್ಟಾದ್ಮೇಲೆ ಹೇಳ್ತೈತದು. ನಿಶ್ಚಿತಾರ್ಥ ಆಗಿ ಮದುವೆ ಹಾಕಿದ ಮುಂಚೆ ಹೇಳ್ಬೇಕಾಯ್ತು. ಮದುವೆ ಆಯಿತು, ಮಗು ಹುಟ್ಟುಬಿಡ್ತು. ಇದು ನಮ್ಮದು ಅಂತ ಹೇಳಿದ್ರೆ ಅವರಪ್ಪ ಏನು ಅದಾನ? ಅವರಪ್ಪ ಯಾರು? ಭೂಮಿ ಮಾಡ್ತಾರೋ ಅವರಪ್ಪ. ನೀನು ಅಪ್ಪ ಅಲ್ಲೀಗ. ಅದನ್ನೇ ಯಾರ ಹೆಸ್ರಿಗೆ ಪಾಣಿ ಇದೆಯೋ ಅವಂದೇ ಮಗು. ಇದ್ರಾಗ ಏನು ಕೈ ನೋಡ್ಬೇಕಾದ್ರೆ ಕನ್ನಡಕ ಬೇಕಾಗಿಲ್ಲ. ಅಲ್ಲ, BNA ಅವ್ರಿಗೆ DNA ಇಲ್ಲ, ಇನ್ನು ಟೆಸ್ಟ್ ಏನು ಮಾಡ್ತಾರ್ರಿ ಅವರು? ಕೇಂದ್ರ ಸರ್ಕಾರ ತಿದ್ದುಪಡಿ ಯತ್ನಾಳ್ ಯಾರು ಸೃಷ್ಟಿ? ಯತ್ನಾಳಿಗೆ ಸೃಷ್ಟಿ ಮಾಡಿದವ್ರು ಯಾರು? ಇದನ್ನು ಹೇಳ್ತಾರ? ಇದನ್ನೆಲ್ಲ ನಾನು ಬಿಚ್ಚಿಡಕ್ಕೆ ಹೋಗೋದಿಲ್ಲ. ಕಾರಣ ಕಾಲ ಅದಲ್ಲ. ಇವತ್ತಿಷ್ಟು ಹೇಳ್ತೇನೆ, ರೈತರ ಹೆಸರಿನಲ್ಲಿ ಪಾಣಿ ಇದ್ದರೆ ಯಾರೂ ಅದನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ. ಭೂ ಸುಧಾರಣೆ ಆ್ಯಕ್ಟ್ ಬಂದಿದ್ದು ಯಾವಾಗ? ಪ್ರಪಂಚದಲ್ಲೇ ಪ್ರಥಮವಾಗಿ ಭೂ ಸುಧಾರಣೆ ಆ್ಯಕ್ಟ್ ತಂದಿದ್ದು 1400 ವರ್ಷದ ಹಿಂದೆ ಉಮರ್ ಫಾರೂಕ್ರವರು. ಒಣ ಭೂಮಿಯಲ್ಲಿ ಪಚ್ಚ ಪೈರು ಬೆಳೀತಕ್ಕಂಥವನೇ ಆ ಭೂಮಿಯ ಒಡೆಯ. ಇದು ಅಮೀರುಲ್ ಮೊಮಿನೀನ್ ಉಮರ್ ಫಾರೂಕ್ ಕೇಳಿರ್ತಕ್ಕಂಥದ್ದು. ವಕ್ಫ್ ಬೋರ್ಡ್ ಹೇಳೋದು ಬಿಡೋದು ಅದು ಮುಂದಿನ ಪ್ರಶ್ನೆ. ಯಾವುದೇ ಭೂಮಿ ಇವತ್ತು ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಇದೆ. ಎಡವಟ್ಟು ಯಾಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಇವರು ದುರ್ದೈವ. ಹಿಂದೆ ಬೊಮ್ಮಾಯಿನ 245 ನೋಟಿಸ್ ಕೊಟ್ಟಿದ್ರು. ಆ ಪರಂಪರೆನ ಹೀಗೆ ಮುಂದುವರಿಸ್ಕೊಂಡು ಬಂದಿದ್ದಾರೆ ಇವರು. ಇದು ಯಾವಾಗ ಬರ್ಬೇಕಾಗಿತ್ತು ನೋಟಿಸು? 100 ವರ್ಷ 200 ವರ್ಷದ ಹಿಂದೆ ಬರ್ಬೇಕಾಗಿತ್ತು. ಬಂದಿದ್ದು ಯಾವಾಗ? ಅವನ ಹೆಸರಿಗೆ ಪಾಣಿ ದಾಖಲಾದ್ಮೇಲೆ. ಆದ್ದರಿಂದ ನಾನು ಕೂಡಹಳ್ಳಿ ಚಂದ್ರಶೇಖರ್ ರೈತ ಸಂಘದ ಅಧ್ಯಕ್ಷರು ಮತ್ತು ಮಾರ್ಸಂದ್ರ ಮುನಿಯಪ್ಪನವರು ಈ ಭಾಗಕ್ಕೆ ಮತ್ತೆ ನಾವು ಪ್ರವಾಸಕ್ಕೆ ಬರ್ತಾ ಇದ್ದೀವಿ. ರೈತರು ನೀವು ಯಾರು ಗಾಬರಿ ಆಗಬೇಕಾದಿಲ್ಲ. ನಿಮ್ಮ ಜಮೀನುಗಳನ್ನು ನೀವು ಸಂತೋಷವಾಗಿ ಆ ಜಮೀನಲ್ಲಿ ಬೆಳ್ಕೊಂಡು ಹೋಗ್ರಿ. ಇವತ್ತು ದುರ್ದೈವ ಸರ್ಕಾರ ಗಾಬರಿ ಬಿದ್ದು ಎಲ್ಲ ನೋಟಿಸ್ಗಳು ವಾಪಸ್ ತಕ್ಕೊಬಿಟ್ರು. ಸಿದ್ದರಾಮಯ್ಯನವ್ರು ಗಾಬರಿ ಬೀಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಸರಿಪಡಿಸಿದ್ರೆ ಸಾಕಾಗಿತ್ತು. ಅವತ್ತೇ ಫಸ್ಟ್ ಇದು ವಿವಾದ ಬಂದಾಗ ಇಲ್ಲ, ಹಿಂದೆ BJP ಅವರು ನೋಟಿಸ್ ಕೊಟ್ಟಿದ್ದರು, ರುಟೀನಾಗಿ ಕೊಟ್ಟಿದ್ದಾರೆ. ರೈತರ ಹೆಸರಿನಲ್ಲಿ ಪಾಣಿ ಇದ್ದರೆ ಆ ಭೂಮಿ ಮೇಲೆ ನೋಟಿಸ್ ಕೊಡ್ತಕ್ಕಂಥ ತಪ್ಪು ನಾವು ಕೊಡೋದಿಲ್ಲ. ನೀವು ನೋಟಿಸು ವಾಪಸ್ ತಕ್ಕೊಂಡ್ರಿ. ಈ ಕಮರ್ಷಿಯಲ್ ಭೂಮಿ ಎಷ್ಟೋ ಕಡೆ ಹೊಡ್ಕೊಂಡು ಇಟ್ಕೊಂಡಾರ, ಅವ್ರಿಗೆ ಕೊಟ್ಟು ನೋಟಿಸು ವಾಪಸ್ ಬರ್ತಾ ಇದೆ. ಈಗ ಆ ಜಮೀನು ಏನು ಮಾಡಬೇಕು? ನೀವು ಕಾಂಗ್ರೆಸ್ನವರು BJP ಅವ್ರ ಜಗಳ ನಮ್ಮನ್ನು ಸಾಬ್ರನ್ನು ಯಾಕೆ ಒತ್ತೆ ಇಡ್ತೀರಪ್ಪ? ಏನೇ ಇರಲಿ, ಬೇಕಾದಷ್ಟು ವಿಷಯಗಳಿದ್ದಾವೆ. ಆದರೆ ಇವತ್ತು ಪರಸ್ಪರ ಸಮಾಜಗಳ ಮಧ್ಯದಲ್ಲಿ ಏನು ಬಸವಣ್ಣನ ಕಾಲದಲ್ಲಿ ಪ್ರಭಾಕರ್ ಭಟ್ರು ಬಿಜ್ಜಳನ ಸಾಮ್ರಾಜ್ಯದಲ್ಲಿ ಮಾಡಿದರು, ಅದೇ ಕೆಲಸವನ್ನು ಇವತ್ತು ನಡೀತಾ ಇದೆ. ಯತ್ನಾಳ್ ಅವರು ಹೇಳ್ತಾರ ಕಲಬುರ್ಗಿಯನ್ನು ಕೊಂದವ್ರು ಯಾರು ಅಂತ. ಕಲಬುರ್ಗಿ ಯಾರು? ಕಾಂಗ್ರೆಸ್ಸ? ಏನಾಗಿದ್ರು ಕಲಬುರ್ಗಿಯವರು? ಬಸವ ಚಿಂತನೆ ಬಗ್ಗೆ ಎತ್ತಿ ಹೇಳ್ತಾ ಇದ್ರು.
ಲಂಕೇಶ್ ಅವರ ಮಗಳನ್ನು ಕೊಂದರು. ಯಾರು ಇವ್ರು ಯಾರು ಅಂತ ಹೇಳಿ ಹೇಳ್ತಾರ ಯತ್ನಾಳ್ ಅವರು? ಜೋಶಿಯವ್ರು ಹೇಳಲ್ಲ, ಅದು ಬಿಟ್ಟುಬಿಡಿ. ನೀವು ಬಸವಚಿಂತಕರು ಇವತ್ತು ನಾನು ನೋಡಿದೆ